ಒಂದು ನಿಮಿಷ ಹಾಯ್ ಎಲ್ರಿಗೂ. ಸರ್ ಒಂದು ನಿಮಿಷ ರೆಕಾರ್ಡ್ ಸ್ಟಾರ್ಟ್. ಹಾಯ್ ಎಲ್ರಿಗೂ. ಇವತ್ತು ಕೆರೆಬೇಟೆ ಬಗ್ಗೆ ತುಂಬ ಜನ ಒಂದು ಲಾಸ್ಟ್ ವೀಕಿಂದನೂ ತುಂಬ ಜನ ಹೇಳ್ತಾ ಇದ್ರು, ಅಂದರೆ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಹೇಳಬೇಕು ಅಂದರೆ ಮಾಸ್ಟರ್ ಪೀಸ್ ಮೂವಿ. ಅದಕ್ಕೆ ಆಯ್ಕೆ ಮಾಡ್ಕೊಂಡಿರುವಂಥ ಕಥೆ ಆಗ್ಬೋದು, ಮತ್ತು ಅದರಲ್ಲಿ ಇರುವಂಥ ಸ್ಕ್ರೀನ್ ಪ್ಲೇ ಆಗ್ಬೋದು, ಅದ್ಭುತವಾಗಿ, ಅಂದರೆ ಒಂದು ಅಚ್ಚ ಕನ್ನಡವಾದಂಥ ಒಂದು ಸಿನಿಮಾ, ತುಂಬ ಅದ್ಭುತವಾಗಿದೆ. ರಾಜ್ಗುರು ಡೈರೆಕ್ಟರ್ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿದ್ದಾರೆ, ಮತ್ತು ಜೊತೆಗೆ ಗೌರಿ ಅದಕ್ಕೆ ನಾಯಕ ನಟ, ಅದ್ಭುತ ಪರ್ಫಾರ್ಮೆನ್ಸ್. ಅದರಲ್ಲಿ ನಿಮ್ಮ ಹೆಸರೇನು? ಬಿಂದು. ತುಂಬ ಎಲ್ಲರೂ ಅಂದರೆ ಬಿಂದು ಅವರ ಪರ್ಫಾರ್ಮೆನ್ಸ್ ಅಂತೂ ತುಂಬ ಅದ್ಭುತವಾಗಿದೆ. ಗೌರಿ ಪರ್ಫಾರ್ಮೆನ್ಸ್ ತುಂಬ ಅದ್ಭುತವಾಗಿದೆ. ಎಲ್ಲ ಪಾತ್ರಗಳು ತುಂಬ ಅದ್ಭುತವಾಗಿ ಮಾಡಿದ್ದಾವೆ. ಮತ್ತು ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದರೆ, ಹೊಸೊಬ್ಬರು ಸಿನಿಮಾಗಳನ್ನ ಚೆನ್ನಾಗಿ ಮಾಡಲ್ಲ, ಚಿಕ್ಕ ಸಿನಿಮಾಗಳು, ಅದನ್ನು ನೋಡಬಾರ್ದು ಅನ್ನೋದಕ್ಕಿಂತ ಅದಕ್ಕೆ ಥಿಯೇಟ್ರ್ಗಳು ಸಿಗಲ್ಲ ಅನ್ನೋ ಒಂದು ಧ್ವನಿ ಆಲ್ರೆಡಿ ಕರ್ನಾಟಕದಲ್ಲಿ ಓಡಾಡ್ತಾ ಇದೆ. ನಿಜವಾಗ್ಲೂ ಕನ್ನಡ ಸಿನಿಮಾಗಳು, ಕನ್ನಡತನ ಮತ್ತು ಕನ್ನಡ ಭಾಷೆ ಉಳಿಬೇಕು ಅಂತಂದರೆ ಇಂಥ ಸಿನಿಮಾಗಳಿಗೆ ನಮ್ಮ ಕನ್ನಡ ಜನ ಯಾವತ್ತಿಗೂ ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಬೇಕು. ಯಾಕೆ ಅಂತಂದರೆ ಇಂಥ ಸಿನಿಮಾಗಳು ಸಣ್ಣ ಸಿನಿಮಾಗಳು ಗೆದ್ದಾಗಲೇ ಥಿಯೇಟ್ರ್ಗಳು ರನ್ನಿಂಗ್ ಆಗ್ತವೆ. ಅಂದರೆ ದೊಡ್ಡ ಸಿನಿಮಾಗಳು ಒಂದು ವರ್ಷದಲ್ಲಿ ಒಂದು 10 ಸಿನಿಮಾ ಬಂದರೆ, ಸಣ್ಣ ಸಿನಿಮಾಗಳು ಪ್ರತಿ ವಾರದಲ್ಲಿ ರಿಲೀಸ್ ಆಗ್ತಾಯಿದೆ. ಅದರಲ್ಲಿ ಈ ಕೆರೆಬೇಟೆ ಜೊತೆಗೆ ಮೊನ್ನೆ ರಿಲೀಸ್ ಆಗಿರುವಂಥ ಒಂದು 3-4 ಸಿನಿಮಾ, ಒಂದು ಬ್ಲಿಂಕ್ ಅಂತ ಒಂದು ಸಿನಿಮಾ ಅದು ರಿಲೀಸ್ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಸಿನಿಮಾ, ಎಲ್ಲ ಒಳ್ಳೊಳ್ಳೆ ರಿಪೋರ್ಟ್ ಇದೆ. ಅದರಲ್ಲಿ ನಾನು ತುಂಬ ಅದ್ಭುತವಾದಂಥ ರಿಪೋರ್ಟ್ ಕೇಳಿದಂಥ ಸಿನಿಮಾ ಕೆರೆಬೇಟೆ ಸಿನಿಮಾ. ದಯವಿಟ್ಟು ಕನ್ನಡ ಪ್ರೇಕ್ಷಕರು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ. ಯಾಕೆ ಅಂತಂದರೆ ಮಲಯಾಳಂನಲ್ಲಿ ಬಂದರೆ ಯಾವುದೋ ಒಂದು ಸಿನಿಮಾ ಬಂತು ಅಂತಂದರೆ ಅದ್ಭುತವಾಗಿದೆ ಸಿನಿಮಾ ಅಂತಂದ್ಬಿಟ್ಟು ನಮ್ಮ ಕನ್ನಡ ಜನ ಹೋಗಿ ನೋಡ್ತಾರೆ ಅಂತ ಹೇಳ್ತಾರೆ, ತಮಿಳಲ್ಲಿ ಬಂದರೆ ನೋಡ್ತಾರೆ ಅಂತಾರೆ. ಖಂಡಿತವಾಗ್ಲೂ ಕನ್ನಡದಲ್ಲೂ ಅಂಥ ಸಿನಿಮಾಗಳು ಬಂದಾಗ ಪ್ರೋತ್ಸಾಹ ಮಾಡಿದ್ರೆ ಖಂಡಿತವಾಗ್ಲೂ ಕನ್ನಡದಲ್ಲಿ ಅದ್ಭುತವಾದಂಥ ಸಿನಿಮಾಗಳು ಬಂದಿದೆ ಕೂಡ. ಅದೇ ಕೆರೆಬೇಟೆ ಸಿನಿಮಾ. ಖಂಡಿತವಾಗ್ಲೂ ಬಂದು ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ಖಂಡಿತ ಈ ಥರ ಸಿನಿಮಾಗಳಿಗೆ ದುಡ್ಡು ಹಾಕಿ ಹಣ ಹಾಕಿ ಮಾಡಿದಂಥ ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ಇನ್ನೂ ಒಂದಷ್ಟು ಸಿನಿಮಾ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಕೆರೆಬೇಟೆ ಟೀಮ್ಗೆ. ಆಲ್ ದ ವೆರಿ ಬೆಸ್ಟ್ ರಾಜ್ಗುರು. ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ಕನ್ನಡ ಜನ ಬಂದು ಈ ಸಿನಿಮಾನ ನೋಡಿ ಅಂತ ಹೇಳ್ತೀನಿ. ಗುಡ್ ಲಕ್ ಸರ್. ಎಪಿ ಸರ್, ಇತ್ತೀಚಿನ ದಿನಗಳಲ್ಲಿ ಹೊಸಬ್ರು ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡ್ತಾ ಇದ್ದಾರೆ, ಬಟ್ ಥಿಯೇಟ್ರಿಗೆ ಜನನ ಕರ್ಸೋದು ತುಂಬ ಕಷ್ಟ ಆಗ್ತದೆ. ಯಾಕಿರ್ಬೋದು ನಿಮ್ಮ ಪ್ರಕಾರ? ಅಂದರೆ ಕನ್ನಡ ಸಿನಿಮಾಗಳಿಗೆ ಜನಗಳನ್ನ ಕರ್ಸೋದು ಏನಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ಪ್ರಮೋಷನ್ ಕೊರತೆ ಒಂದು. ಅದನ್ನು ಮೀರಿ ಇನ್ನೊಂದೇನು ಅಂತಂತಂದರೆ ಒಂದೇ ದಿನ 4, 5, 6 ಸಿನಿಮಾಗಳು ರಿಲೀಸ್ ಆಗೋದು ತುಂಬ ರಾಂಗ್. ಆ ಥರ ಸಿನಿಮಾಗಳು ರಿಲೀಸ್ ಆದಾಗ ಯಾವುದನ್ನು ನೋಡಬೇಕು ಅನ್ನೋದನ್ನು ಪ್ರೇಕ್ಷಕನೂ ಕನ್ಫ್ಯೂಸ್ ಆಗ್ತಾನೆ. ಅಂದರೆ ಬರುವಂಥ ಸಿನಿಮಾಗಳು 4-5 ಬಂದಾಗ ಎಲ್ಲರೂ ಅದನ್ನು ಮಾತಾಡಿಕೊಂಡು ಯಾವ ಸಿನಿಮಾ ಅಂದರೆ ಇದರಲ್ಲಿ ಕಾಂಪಿಟೇಷನ್ಗೆ ಹೋದರೆ ಯಾರಿಗೂ ಒಳ್ಳೆಯದಾಗಲ್ಲ. ಹಾಗಾಗಿ ಎಲ್ಲರೂ ಬರುವಂಥವ್ರೆಲ್ಲರೂ ಕೂತಿ ಮಾತಾಡಿಕೊಂಡು ನಾವು ಬರ್ತೀವಿ, ಇಲ್ಲ ನೀವು ಬನ್ನಿ, ಯಾರಿಗಾದ್ರೂ ಒಬ್ರಿಗೆ ಅನುಕೂಲ ಮಾಡಿಕೊಟ್ರೆ ಒಂದೇ ಸಿನಿಮಾ ಅಂತ ಇದ್ದಾಗ ಜನ ಆ ಸಿನಿಮಾನ ನೋಡ್ತಾನೆ. 4-5 ಸಿನಿಮಾ ಇದ್ದಾಗ ಯಾವ ಸಿನಿಮಾಗೆ ಹೋಗಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಎಲ್ಲರಿಗೂ ಇದ್ದೇ ಇರುತ್ತೆ. ಹಾಗಾಗಿ 1 ಅಥವಾ 2 ಸಿನಿಮಾಗಳು ಒಂದು ವಾರದಲ್ಲಿ ಬಂದರೆ ಅದು ಆರೋಗ್ಯಕರ ಬೆಳವಣಿಗೆ ಅಂತ ಹೇಳ್ತೀವಿ. ಓಕೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮಾರ್ಟಿನ್ ಚಿತ್ರದ ನಿರ್ಮಾಪಕರು ಒಂದು ಸ್ಟೇಜ್ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, 25ನೇ ತಾರೀಕಿಗೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತೇಳಿ. ಸೊ ಇವತ್ತು 25ನೇ ತಾರೀಕು, ಹೀರೋ ಕಮ್ ಡೈರೆಕ್ಟ್ ಇಬ್ಬರು ಇಲ್ಲೇ ಇದ್ದೀರಾ. ಸೊ ರಿಲೀಸ್ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಿದ್ದೀರಾ? ಖಂಡಿತವಾಗ್ಲೂ ಈ ನೇಷನ್ ಮಾನ್ಸ್ಟೂನು ಇಲ್ಲ ಮಾರ್ಟಿನ್ ಖಂಡಿತ. ಆ್ಯಕ್ಚುಲಿ ಮೊನ್ನೆ ಯಾವುದೋ ಒಂದು ಬಿಸ್ನೆಸ್ ವಿಷಯವಾಗಿ ಬಾಂಬೆಗೆ ಹೋಗಿದ್ದಾರೆ ಪ್ರೊಡ್ಯೂಸರು. ನಾಳೆ ಬರ್ಬೋದು. ಈ ಮಂತಲ್ಲಿ ಖಂಡಿತವಾಗ್ಲೂ ಅನೌನ್ಸ್ ಮಾಡ್ತೀವಿ ಡೇಟ್ನ, ಯಾವಾಗ ಬರ್ತೀವಿ ಅಂತ. ಯಾಕೆ ಅಂತಂದರೆ ಅನ್ನ ರೆಡಿ ಆದಮೇಲೆ ಬಡಿಸ್ಲೇಬೇಕು, ಬಡಿಸಾದ್ಮೇಲೆ ಅದನ್ನು ತಿನ್ನಲೇಬೇಕು. ಹಾಗಾಗಿ ಮಾಡಿರೋದೇ ಮಾರ್ಟಿನ್ ಸಿನಿಮಾನ ಜನಗಳಿಗೆ ತೋರಿಸೋದಕ್ಕೋಸ್ಕರ. ಇವಾಗ ಇನ್ನೊಂದೇನು ಅಂದ್ಕೊಂಡಿದ್ದೀವಿ ಅಂತಂದರೆ ಈ ವಾರದಲ್ಲಿ ಎಲ್ರಿಗೂ ಯಾವ ದಿನ ಊಟನ ಬಡಿಸ್ತೀವಿ, ಯಾವ ದಿನ ನೀವು ಅದನ್ನೆಲ್ಲ ತಿನ್ಬೋದು ಅನ್ನೋದನ್ನು ಖಂಡಿತವಾಗ್ಲೂ ಈ ಮಂತಲ್ಲಿ ತಿಳಿಸ್ತೀವಿ. ಥ್ಯಾಂಕ್ ಯು ಸರ್. ಕೆರೆಬೇಟೆ ಸಿನಿಮಾ ನಿಮಗೆ ಗೊತ್ತಿದೆ, ರಿಲೀಸ್ ಆಗಿ ಹೆಚ್ಚು ಕಡಿಮೆ ಇವತ್ತಿಗೆ ಒಂದು 5 ದಿವಸ ಆಯಿತು. ತುಂಬ ಒಳ್ಳೆಯ ರಿವ್ಯೂ ಇದೆ ಸಿನಿಮಾದ ಬಗ್ಗೆ, ತುಂಬ ಒಳ್ಳೆಯ ಒಪಿನಿಯನ್ ಇದೆ. ನಮಗೊಂದೇ ಒಂದು ಬೇಜಾರು ಏನಂತಂದರೆ, ತುಂಬ ಒಳ್ಳೆಯ ಒಪಿನಿಯನ್ ಇದ್ದಾಗಲೂ ನಮ್ಮ ಜನ ಏನಂತಂದರೆ ಇವತ್ತು ಎಲ್ಲ ಕಡೆಗೂ ಕಲೆಕ್ಷನ್ ನಾವೊಂದು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಆ ಒಂದು ಎಕ್ಸ್ಪೆಕ್ಟ್ ಇಲ್ಲ ಅನ್ನೋದು ಬಿಟ್ಟರೆ ಸಿನಿಮಾದ ಬಗ್ಗೆ ಒಳ್ಳೆ ರಿಪೋರ್ಟ್ ಇರೋವಂಥದ್ದು ತುಂಬ ಖುಷಿ ಇದೆ ನಮಗೆ. ನೀವೆಲ್ಲರೂ ಬಂದು ಕೈ ಹಿಡಿದು ಸಿನಿಮಾ ನೋಡಿದ್ರೆ ಖಂಡಿತವಾಗಿ ಇದೊಂದು ಅವತ್ತು ಹೇಳಿದ್ದೆ ನಾನು, ಮೆಗಾ ಹಿಟ್ ಆಗೋವಂಥ ಸಿನಿಮಾ ಇದು.
ಅವೆಲ್ಲವನ್ನು ಮೀರಿ ನನಗನ್ಸುತ್ತೆ ಹೌದು ಸಿನಿಮಾದಲ್ಲಿ ಫೇಸ್ ವ್ಯಾಲ್ಯೂ ಅನ್ನೋದು ತುಂಬ ಇಂಪಾರ್ಟೆಂಟು. ದಯವಿಟ್ಟು ಆ ಫೇಸ್ ವ್ಯಾಲ್ಯೂ ನಾವು ಹೊಸಬ್ರು ನಮ್ಮ ಡೈರೆಕ್ಟರ್ ಇರ್ಬೋದು, ಹೀರೋಯಿನ್ ಇರ್ಬೋದು, ನಾನು ಇರ್ಬೋದು, ಅದನ್ನು ಒಂದು ಚೂರು ಏನಿದೆ ಅದು ಒಳಗಡೆ ತಲೆಯಲ್ಲಿ ಇರ್ತಲ್ಲ ಹೊಸ ಹುಡುಗರು ಏನು ಮಾಡಿರ್ತಾರೋ ಅನ್ನೋದು ಅದನ್ನು ಸೈಡಿಗಿಟ್ಟು ಖಂಡಿತವಾಗೂ ನೀವು ಥಿಯೇಟ್ರಿಗೆ ಬಂದರೆ ಖಂಡಿತವಾಗೂ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಅವೆಲ್ಲವನ್ನು ಮೀರಿ ನಂಗೆ ಇಡೀ ಇಂಡಸ್ಟ್ರಿ ಇರ್ಬೋದು, ಮಾಧ್ಯಮ ಇರ್ಬೋದು ತುಂಬ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಅವೆಲ್ಲವನ್ನು ಮೀರಿ ನನ್ನ ಸ್ನೇಹಿತ ನಾನು ಇವನು ಒಟ್ಟಿಗೆ ಆ್ಯಕ್ಚುಲಿ ಜಿಮ್ನಾಸ್ಟಿಕ್ಕೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಬಟ್ ಆದರೆ ನಾನು ಯಾವತ್ತೂ ಕೂಡ ಏನನ್ನು ಕೇಳಿದ್ರೆ ಇವನು ಹೇಗೆ ಅಂದರೆ ಇವತ್ತು ಕೃಷ್ಣ ಮತ್ತು ಕುಚೇಲನ ಸಂಬಂಧದ ಥರ. ಅಂದರೆ ಒಂದು ಈ ಕೃಷ್ಣನ ಹತ್ರ ಕುಚೇಲ ಹೋದಾಗ ಯಾವ ಥರ ಒಂದು ನಿಮ್ಗೆ ಗೊತ್ತಿದೆ ಅದು. ನನಗೆ ನನ್ನ ಬ್ರದರ್ ಇವನ ಹತ್ರ ಹೋದಾಗ ಯಾಕೆ ಕೇಳೋದು ಏನಂದರೆ ಈಗ ಸ್ನೇಹಿತನ ಹತ್ರ ಹೋಗಿ ಕೇಳಬೇಕು ಅಂತ ಅಂದಾಗ ನಾನೇನಾದ್ರು ಯೋಗ್ಯತೆ ಇರೋದು ಮಾಡಿರಬೇಕು. ನನಗೆ ಇವನ ಹತ್ರ ಹೋಗೋದಕ್ಕಿಂತ ಮುಂಚೆ ಕೇಳೋದಕ್ಕಿಂತ ಮುಂಚೆ ನಾವು ಮಾಡಿದ್ದೀವಿ ಆ ಥರದ್ದು ಆ ಒಂದು ಅಂಜಿಕೆಯಲ್ಲೇ ಹೋದೆ. ನೀವು ಯಾರೂ ನಂಬಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ನಾನು ಹೇಗೆ ಮಾತಾಡಿಸ್ತಾನೋ ಏನು ಮಾಡ್ತಾನೋ ಅನ್ನೋ ದುಡ್ಡು ಇದರಲ್ಲೇ ಇತ್ತು. ಆದರೆ ಒಬ್ಬ ಸ್ವಂತ ತಮ್ಮನ್ನು ಅಥವಾ ಅಣ್ಣನ್ನು ಗುರು ಹೇಗೆ ಮಾಡ್ತಿದ್ಯಾ, ಏನು ಮಾಡಿದ್ಯಾ, ಒಳ್ಳೆ ರಿಪೋರ್ಟ್ ಅಂತ ಇಷ್ಟು ದಿವಸ ಯಾಕೋ ನೀನು ಹೇಳಿಲ್ಲ ನನಗೆ, ಏನಲ್ಲೋ ನಿನ್ನ ಕತೆ, ಇಷ್ಟು ಒಳ್ಳೆ ರಿಪೋರ್ಟ್ ಬರ್ತಿದೆ. ನನಗೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೊತ್ತಾ ಸರ್, ಸಿನಿಮಾ ಚೆನ್ನಾಗಿ ಮಾಡಿದ್ವಿ, ಖಂಡಿತವಾಗೂ ಜನ ಕೈ ಹಿಡಿತಾರೆ, ಇದೆಲ್ಲ ಒಂದು ಕಡೆ. ಅವೆಲ್ಲವನ್ನು ಮೀರಿ ಒಳ್ಳೆ ಮನಸ್ಸಿರೋ ಅಂಥವನು, ಒಳ್ಳೆ ಹೃದಯ ಇರೋ ಅಂಥವನು, ಇವನಿಗೆ ಯಾವತ್ತೂ ಒಳ್ಳೇದಾಗಬೇಕು ಅನ್ನೋದು ನನಗೆ ಆಸೆ, ಒಂದು ಮನಸಾರೆ ನನ್ನ ಆಸೆ. ಖಂಡಿತವಾಗೂ ಇವನ ಸಹಕಾರ, ಅದ್ರ ಜೊತೆಗೆ ಅರ್ಜುನ್ ಅವರು ಇರ್ಬೋದು, AP ಅವರು, ಇದನ್ನು ಯಾವುದೇ ಎಕ್ಸೈಟ್ಮೆಂಟಲ್ಲಿ ಹೇಳಿಲ್ಲ. ನಾನು ಯಾವತ್ತೂ ಪ್ರಾಕ್ಟಿಕಲ್ ಮನುಷ್ಯ, ಸಿನಿಮಾದಲ್ಲಿ ಸೋಲ್ ನೋಡಿದ್ದೀನಿ, ಕಳ್ಕೊಂಡಿದ್ದೀನಿ, ಎಲ್ಲದನ್ನೂ ಮಾಡಿದ್ದೀನಿ. ಆದರೆ ನನ್ನ ಒಳಗಡೆ ಒಂದು ಅಂಜಿಕೆ ಇತ್ತಲ್ವ, ನನ್ನ ಸ್ನೇಹಿತ ನನ್ನ ಜೊತೆಗೆ ಹೇಗೆ ಬಿಹೇವ್ ಮಾಡ್ತಾನೆ ಅಂತ, ಅದೆಲ್ಲವನ್ನೂ ನಾನು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಇವತ್ತು ಆ್ಯಕ್ಷನ್ ಪ್ರಿನ್ಸ್ ಆಗಿರೋದು ಇವನು. ಅತ್ಯಂತ ದೊಡ್ಡ ಸ್ಟಾರ್ ಆಗಿ, ಸೂಪರ್ ಸ್ಟಾರ್ ಆಗಿ ಯಾವತ್ತೂ ಇವನು ಇರಬೇಕು ಅನ್ನೋದು ನನ್ನ ಆಸೆ. ನನ್ನ ಸಿನಿಮಾನೂ ಅದ್ರ ಜೊತೆಗೆ ಗೆಲ್ಲೋದಕ್ಕೆ ಇವನು ಈ ಸಹಕಾರ ಕೊಟ್ಟಿದ್ದಾನಲ್ಲ, ಇದು ಖಂಡಿತವಾಗೂ ದೊಡ್ಡ ಮಟ್ಟದಲ್ಲಿ ನಮ್ಮ ಜನ ಕೈ ಹಿಡಿತಾರೆ ಅನ್ನೋ ದೊಡ್ಡ ನಂಬಿಕೆ ಇದೆ. ಆಮೇಲೆ ಇಂಡಸ್ಟ್ರಿಯವರು ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ, AP ಅರ್ಜುನ್ ಅಣ್ಣ ಬಂದಿದ್ದಾರೆ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ಸುಮಾರಷ್ಟು ಜನ ಅಂದರೆ ನನಗೇನಂತಂದ್ರೆ ಈ ಸಿನಿಮಾ ಗೆಲ್ಸ್ಕೊಳ್ಳೇಬೇಕನ್ನೋ ಒಂದು ದೊಡ್ಡ ಪ್ರಯತ್ನ, ಈ ಥರದ್ದು ಇನ್ನೊಂದು ಪ್ರಯತ್ನ ನಮ್ಮ ಕೈಯಲ್ಲಿ ಮಾಡೋದಕ್ಕಾಗಲ್ಲ. ಇದನ್ನು ಇನ್ನೊಂದು ಪ್ರಯತ್ನ ಮಾಡಬೇಕು ಬೇರೆ ಥರ ಅಂತಂದರೆ ಈ ಸಿನಿಮಾ ಗೆಲ್ಲಬೇಕು. ಈ ಸಿನಿಮಾ ಗೆದ್ದರೆ ಮಾತ್ರ ಇಂಥ 10 ಪ್ರಯತ್ನ ನಾವು ಮಾಡ್ತೀವಿ, ನಮ್ಮ ತಂಡ ಮಾಡ್ತೀವಿ, ನಮ್ಮನ್ನು ಮೀರಿ ಇನ್ನೂ 10 ಜನ ನಮ್ಮ ಥರ ಶ್ರಮ ಹಾಕೋರು ಇದ್ದಾರಲ್ಲ ಇಂಡಸ್ಟ್ರಿಲಿ, ಅವ್ರಿಗೊಂದು ಧೈರ್ಯ ಬರುತ್ತೆ, ಕೆರೆಬೇಟೆ ಗೆದ್ದಿದೆ ಗುರು, ನಾವು ಒಂದಿಷ್ಟು ಮಾಡೋಣ ನಮ್ಮ ಥರ ಹೊಸ ಟೀಮು ಅಂತ. ನಮ್ಮ ತಂಡನೇ, ನಮ್ಮ ಸಿನಿಮಾನೇ ಸೋತೋದ್ರೆ ಅವರೆಲ್ಲರಿಗೂ ಶಕ್ತಿ ಕುಂದೋಗ್ಬಿಡುತ್ತೆ. ಅಯ್ಯೋ ದೇವರು, ಅಷ್ಟೆಲ್ಲ ಪ್ರಯತ್ನ ಮಾಡಿದರು, ಅಷ್ಟೆಲ್ಲ ಪ್ರಮೋಷನ್ ಮಾಡಿದರು, ಅಷ್ಟೆಲ್ಲ ಸ್ಟಾರ್ಸ್ ಎಲ್ಲ ಬಂದು ಸಪೋರ್ಟ್ ಮಾಡಿದರು, ಮೀಡಿಯಾ ಸಪೋರ್ಟ್ ಆದರೂ ಕೂಡ ಜನ ನೋಡಿಲ್ಲ ಅಂದರೆ ಅದು ಖಂಡಿತವಾಗೂ ನಮ್ಮ ಸೋಲಾಗಲ್ಲ ಸರ್. ಒಳ್ಳೆ ರಿವ್ಯೂ ಬಂದಿದೆ, ಇದು ನಮ್ಮ ಗೆಲುವು. ಖಂಡಿತವಾಗೂ ಆ ಥರ ಆದರೆ ನಮ್ಮ ಕರ್ನಾಟಕದ ಕನ್ನಡ ಜನತೆದೇ ಸೋಲಾಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಈ ಥರ ಪ್ರಯತ್ನಗಳು ಮಾಡಿದಾಗ ನೀವು ಬೆಂತಡ್ದಾಗ ಮಾತ್ರ 10 ಪಿಕ್ಚರ್ಗಳು ಬರುತ್ತೆ. ಇಲ್ಲ ಅಂತಂದರೆ ಬೇರೆ ಬೇರೆ ಭಾಷೆಗಳ ಸುದ್ದಿ ಹೇಳಿ ನಾವು ಅಲ್ಲೇ ಸಮಾಧಾನ ಪಟ್ಕೊಳ್ಳೋಂಥದ್ದಾಗುತ್ತೆ. ಅದು ಯಾವುದೂ ಆಗೋದು ಬೇಡ ಅಂತ ಅಂದ್ಕೊಳ್ತೀನಿ. ನಮ್ಮದು ತಪ್ಪಿದೆ. ಇಲ್ಲಿ ಹೇಗಾಗಿದೆ ಅಂದರೆ ವಾರಕ್ಕೆ 5-6 ಪಿಕ್ಚರ್ ಬರ್ತೀವಿ, 5-6 ಪಿಕ್ಚರ್ ಬಂದಾಗ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ, ಒಂದಿಷ್ಟು ಚೆನ್ನಾಗಿ ಕರ್ಕೊಂಬಂದು ಸೂಪರ್, ಮೈಂಡ್ ಬ್ಲೋಯಿಂಗ್, ಫ್ಯಾಂಟಾಸ್ಟಿಕ್ ಅನಿಸಿ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ, ಯಾವ್ದು ಚೆನ್ನಾಗಿದೆ ಅಂತ ಜನಗಳಿಗೆ ಕನ್ಫ್ಯೂಸ್ ಮಾಡಿ ಹಾಕಿದ್ವಿ. ಆ ಥರ ಅಲ್ಲ. ಖಂಡಿತವಾಗೂ ನಮ್ಮ ಸಿನಿಮಾದ ಟ್ರೈಲರು, ಟೀಸರು ಅಥವಾ ಇವರೆಲ್ಲರೂ ದೊಡ್ಡವ್ರು ಮಾತಾಡಿದಾರಲ್ಲ, ಆ ಮಾತುಗಳ ಮೇಲೆ ನಂಬಿಕೆ ಇಟ್ಟು ಬನ್ನಿ. ಒನ್ ಆಫ್ ದಿ ಬೆಸ್ಟ್ ಮೂವಿ ಆಗಿರುತ್ತೆ. ಒನ್ ಆಫ್ ದಿ ಮೆಗಾ ಹಿಟ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ. ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ವಿ, ದಯವಿಟ್ಟು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಹೀರೋ ಸರ್ ಈಗ ಆಲ್ರೆಡಿ ಈಗ ಆಲ್ರೆಡಿ ಹೀರೋ ಸರ್ ಮತ್ತು ಡೈರೆಕ್ಟರ್ ಹೇಳಿದ್ದಾರೆ ಏನು ಹೇಳಬೇಕು ಅಂತ ಹೇಳಿಬಿಟ್ಟು ಅದನ್ನೇ ಹೇಳ್ತೀನಿ. ಆ್ಯಂಡ್ ಇಷ್ಟು ಒಂದು ದೊಡ್ಡ ಸಪೋರ್ಟ್ ಈ ಟೈಮಲ್ಲಿ ನಮಗೆ ಧ್ರುವ ಸರ್ ಬಂದಿರೋದಾಗಲಿ ಅಥವಾ ಅರ್ಜುನ್ ಸರ್ ಬಂದಿರೋದು ತುಂಬ ದೊಡ್ಡ ಸಪೋರ್ಟ್. ಈ ಥರ ಇನ್ಸೈಡ್ ಇಂಡಸ್ಟ್ರಿ ಸಪೋರ್ಟ್ ಸಿಗ್ತಾ ಇದೆ. ಇನ್ನು ಒಂದೇ ಬಾಕಿ ನೀವೆಲ್ಲರೂ ಬಂದು ಸಿನಿಮಾ ನೋಡಬೇಕು ಮತ್ತು ಇನ್ನೂ 10 ಜನಕ್ಕೆ ಹೇಳಬೇಕು, ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೊ ಮಚ್.